ಇಡೀ ದೇಶ ಒಂದು ಅಂತ ಹೇಳಿ ಹೋರಾಟವನ್ನ ಮಾಡಿದ್ದು ಅಖಂಡ ಭಾರತ ಅನ್ನುವಂಥ ಸ್ಥಾಪನೆಯನ್ನ ಮಾಡಬೇಕು ಅಂತ ಹೊರಟಿದ್ದು ಶಿವಾಜಿ ಮಹಾರಾಜರು. ಆದರೆ ಅದೇ ಮಹಾರಾಷ್ಟ್ರದಲ್ಲಿರುವಂಥ ಕೆಲವು ಕಿಡಿಗೇಡಿಗಳು, ಕೆಲವು ಪುಂಡರು ಪುಂಡಾಟವನ್ನ ಮಾಡಿಸ್ತಾರೆ. ಅದು ಮರಾಠಿ ಭಾಷೆಯ ವಿಚಾರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾರೆ. ಈ ಥರ ಕಿತ್ತಾಟವನ್ನ ಮಾಡುವಂಥ ಮನಸ್ಥಿತಿಯಲ್ಲಿ ಉಳ್ಳುವಂಥವರು ಇವ್ರು ಏನು ಫಾಲೋ ಮಾಡ್ತಾರೆ? ಹಾಗಿದ್ದಾಗ ಈಗ 3 ದಿನ ಬಸ್ ಸಂಚಾರ ಬಂದಂತೆ ಖಾಸಗಿಯವರು ಇದರ ವ್ಯಾಪಾರವನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ, ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ. ಅದರ ವರದಿ ಇಲ್ಲಿದೆ ನೋಡಿ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ. 2 ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಬಂದ್. ಕರ್ನಾಟಕದಿಂದ 250ಕ್ಕೂ ಹೆಚ್ಚು ಬಸ್ ಸಂಚಾರ ಸ್ಥಗಿತ. ಕರ್ನಾಟಕ ಮಹಾರಾಷ್ಟ್ರ ನಡುವೆ ಶುರುವಾದ ಭಾಷಾ ಸಂಘರ್ಷ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿತ್ತು. ಕರ್ನಾಟಕದ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ನಡೆದ ಬಳಿಕ ಮಹಾರಾಷ್ಟ್ರದ ಅಲ್ಲಲ್ಲಿ ಕರ್ನಾಟಕದ ಬಸ್ಗಳನ್ನು ತಡೆದು ಮರಾಠಿ ಪುಂಡರು ಕಪ್ಪು ಮಸಿ ಬಳಿಯುವ ಕೆಲಸವನ್ನ ಮಾಡಿದ್ರು. ಬಸ್ ಚಾಲಕ ನಿರ್ವಾಹಕರಿಂದ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿ ಉದ್ದಟತನ ಮೆರೆದಿದ್ರು. ಸದ್ಯ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 2 ರಾಜ್ಯಗಳ ಮಧ್ಯೆ 3 ದಿನಗಳಿಂದ ಬಸ್ ಸಂಚಾರ ಬಂದ್ ಮಾಡಲಾಗಿದೆ. ಕರ್ನಾಟಕದಿಂದ ಸುಮಾರು 250ಕ್ಕೂ ಅಧಿಕ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಗಾವಿ, ಕೊಲ್ಲಾಪುರ ಡಿಸಿ, ಎಸ್ಪಿಗಳ ಮಧ್ಯೆ ವಿಡಿಯೋ ಕಾನ್ಫರೆನ್ಸ್ ನಡೆಯಿತು. ಬಹುತೇಕ ನಾಳೆಯಿಂದ ಬಸ್ ಸಂಚಾರ ಆರಂಭ ಆಗುವ ಸಾಧ್ಯತೆ ಇದೆ. ಸದ್ಯ ಮಹಾರಾಷ್ಟ್ರ ಗಡಿವರೆಗೂ ಮಾತ್ರ ಬಸ್ ಓಡಿಸಲು ನಿರ್ಧರಿಸಲಾಗಿದೆ. ಇಂದು ಹೊಸ ಮಾರ್ಗಸೂಚಿ ಹೊರಡಿಸಿ ನಾಳೆಯಿಂದ ಬಸ್ ಸಂಚಾರ ಆರಂಭವಾಗಲಿದೆ. ಬಸ್ ಬಂದ್ ಆಗಿರೋದ್ರಿಂದ 2 ರಾಜ್ಯದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪ್ರಯಾಣಿಕರ ಲೂಟಿಗೆ ಇಳಿದ ಖಾಸಗಿ ಬಸ್ಗಳು. ಜನರಿಂದ 2 ಪಟ್ಟು ಹಣ ವಸೂಲಿ, ಜನಾಕ್ರೋಶ. ಕಳೆದ 1 ವಾರದ ಹಿಂದೆ ಟಿಕೆಟ್ ಕೊಡುವ ವಿಚಾರಕ್ಕೆ ಪ್ರಾರಂಭವಾದ ಜಗಳ 2 ರಾಜ್ಯಗಳ ಸಂಚಾರಕ್ಕೆ ಸಂಚಕಾರ ತಂದಿತ್ತು. ಇದನ್ನೇ ಬಂಡವಾಳವಾಗಿಸಿಕೊಂಡ ಕೆಲ ಖಾಸಗಿ ವಾಹನ ಸವಾರರು ಗಡಿಯಲ್ಲಿ ಪ್ರಯಾಣಿಕರ ಸುಲಿಗೆಗೆ ಇಳಿದಿದ್ದಾರೆ. ದುಪ್ಪಟ್ಟು ಹಣವನ್ನ ಪ್ರಯಾಣಿಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ನಿಪ್ಪಾಣಿ ಪಟ್ಟಣದಿಂದ ಕೊಲ್ಲಾಪುರಕ್ಕೆ ಟಿಕೆಟ್ ದರ 76 ರೂಪಾಯಿ ಇತ್ತು. ಆದರೆ ಈಗ ಖಾಸಗಿ ವಾಹನ ಮಾಲೀಕರಿಂದ 150 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಬಸ್ ಸೇವೆ ಪ್ರಾರಂಭ ಮಾಡಬೇಕು ಎಂಬ ಪ್ರಯಾಣಿಕರ ಒತ್ತಾಯದ ಮೇರೆಗೆ ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಯಿತು. ಯಾರಾದರೂ ಕಿಡಿಗೇಡಿಗಳು ಬಸ್ಗಳಿಗೆ ಸಮಸ್ಯೆ ಮಾಡಿದರೆ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಲು 2 ರಾಜ್ಯದ ಅಧಿಕಾರಿಗಳು ಸಮ್ಮತಿ ಸೂಚಿಸಿದರು. ಕಳೆದ 1 ವಾರದಿಂದ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಸೇರಿದಂತೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೂ ಸಾಕಷ್ಟು ನಷ್ಟವಾಗಿದೆ. ಸದ್ಯ ನಾಳೆಯಿಂದ ಬಸ್ ಸೇವೆ ಪ್ರಾರಂಭ ಮಾಡಲು 2 ರಾಜ್ಯದ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಒಟ್ನಲ್ಲಿ ಭಾಷೆ, ಗಡಿಯ ಹೆಸರಿನಲ್ಲಿ ಇನ್ನೂ ನಮಗೆ ಸಮಸ್ಯೆ ಆಗದಿದ್ದರೆ ಸಾಕು ದೇವರೇ ಅಂತ ಜನ ಅಂದುಕೊಳ್ತಾ ಇರೋದಂತೂ ಸುಳ್ಳಲ್ಲ. ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.